SSLC ವಾರ್ಷಿಕ ಪರೀಕ್ಷೆ 2026 ವಿದ್ಯಾರ್ಥಿಗಳೇ, ನೀವು ಈಗಾಗಲೇ 5 ಪರೀಕ್ಷೆಗಳನ್ನು ಬರೆದಿದ್ದೀರಿ. ಈಗ ಬಾಕಿ ಇರುವುದು ಸಮಾಜ ವಿಜ್ಞಾನ ಮಾತ್ರ. ತಮಗೆ ಈಗಾಗಲೇ ಗೊತ್ತಿರುವಂತೆ 4 ಮಾದರಿ ಪ್ರಶ್ನೆ ಪತ್ರಿಕೆಗಳು, 3 ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಸರಿಯಾಗಿ ಪ್ರಿಪೇರ್ ಆಗಿದ್ದೇ ಆದರೆ 40ರಿಂದ 50 ಅಂಕಗಳು ಗ್ಯಾರಂಟಿಯಾಗಿ ಬರ್ತವೆ. ಇನ್ನು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಪ್ರಶ್ನೆಗಳ ಉತ್ತರಗಳನ್ನು ಪಾಯಿಂಟ್ಸ್ ರೂಪದಲ್ಲಿ ಇಲ್ಲಿ ಲಭ್ಯ ಇವೆ. ವಿಡಿಯೋ ಪಾಸ್ ಮಾಡಿ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಬೋದು. ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆಯಲ್ಲಿ 2 ಅಂಕದ ಪ್ರಶ್ನೆಗಳು. ಬ್ರಿಟಿಷರ ವಿಸ್ತರಣಾ ನೀತಿಗೆ ಅಡ್ಡಿಯಾದವರು ಯಾರು? ಮರಾಠರ ಪೇಶ್ವೆಗಳು, ಹೈದರ್ ಅಲಿ, ಟಿಪ್ಪು ಸುಲ್ತಾನ್, ಸಿಖ್ಖರು. ಅನಂತರ ಸಾಮ್ರಾಜ್ಯ ವಿಸ್ತರಣೆಗೆ ಬ್ರಿಟಿಷರು ಅನುಸರಿಸಿದ ನೀತಿಗಳು ಯಾವುವು? ಸಹಾಯಕ ಸೈನ್ಯ ಪದ್ಧತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂಥ ನೀತಿ, ಇದನ್ನು ಲಾರ್ಡ್ ಡಾಲ್ಹೌಸಿ ಜಾರಿಗೆ ತೆಗೆದುಕೊಂಡು ಬಂದ. ಹಾಗೆ ಹಲವಾರು ಯುದ್ಧಗಳನ್ನು ಅವರು ಮಾಡಿದರು. ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆಗೆ ವೆಲ್ಲೆಸ್ಲಿ ಅನುಸರಿಸಿದ ನೀತಿಗಳು. ಇವನು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತೆಗೆದುಕೊಂಡು ಬಂದ. ಹೊಸ ರಾಜ್ಯಗಳ ಮೇಲೆ ಯುದ್ಧವನ್ನು ಮಾಡಿದ. ಅಧೀನ ರಾಜ್ಯಗಳ ನೇರ ನಿಯಂತ್ರಣವನ್ನು ಈತ ಮಾಡ್ತಾ ಇದ್ದ. ಹಾಗೆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಯಾವುವು ಅಂತ ಪ್ರಶ್ನೆ ಕೇಳಿದರೆ, ಬ್ರಿಟಿಷ್ ಸೈನಿಕ ತುಕಡಿಗಳನ್ನು ರಾಜ್ಯದಲ್ಲಿಟ್ಟುಕೊಳ್ಳಬೇಕು. ಆನಂತರ ಸೇನೆಯ ವೇತನ, ನಿರ್ವಹಣೆ ವೆಚ್ಚ ರಾಜ್ಯವೇ ಭರಿಸಬೇಕು. ಆನಂತರ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ನೇಮಕವಾಗಬೇಕು. ಬ್ರಿಟಿಷರ ಅನುಮತಿ ಇಲ್ಲದೆ ಇತರೆ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ. ಯುದ್ಧ ಅಥವಾ ಸಂಧಾನಕ್ಕೆ ಗವರ್ನರ್ ಜನರಲ್ ಸಮ್ಮತಿಸಬೇಕು. ರಾಜ್ಯಕ್ಕೆ ಆಂತರಿಕ ಅಥವಾ ಬಾಹ್ಯ ರಕ್ಷಣೆ ಈ ಸಹಾಯಕ ಸೈನ್ಯ ಪದ್ಧತಿಯ ನೇರವಾಗಿರ್ತಕ್ಕಂಥ ಸಂಬಂಧ ಹೊಂದಿರ್ತದೆ. ಇನ್ನು ದತ್ತುಪುತ್ರರಿಗೆ ಹಕ್ಕಿಲ್ಲ ನೀತಿಯ ಬಗ್ಗೆ ಪ್ರಶ್ನೆ ಕೇಳಿದಾಗ, ಈ ಒಂದು ಪದ್ಧತಿಯನ್ನು ಅಥವಾ ನೀತಿಯನ್ನು ಜಾರಿಗೆ ತಂದವನು ಡಾಲ್ಹೌಸಿ. ಅನಂತರ ಇದು 1848ರಲ್ಲಿ ಜಾರಿಗೆ ಬಂತು. ಯಾವುದೇ ಭಾರತೀಯ ರಾಜನು ಮೃತನಾದರೆ ಆತನ ದತ್ತುಪುತ್ರನಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ, ಆತನಿಗೆ ಸ್ವಂತ ಮಗನು ಇರಲೇಬೇಕಾಗಿತ್ತು. ಆನಂತರ ದತ್ತು ತೆಗೆದುಕೊಂಡ ಸಾಮ್ರಾಜ್ಯಗಳನ್ನು ಬ್ರಿಟಿಷರು ವಶಪಡಿಸಿಕೊಳ್ತಾ ಇದ್ದರು. ಸತಾರಾ, ಜೈಪುರ, ಸಂಬಲ್ಪುರ, ಉದಯ್ಪುರ, ಝಾನ್ಸಿ, ನಾಗ್ಪುರ್ ಈ ನೀತಿಗೆ ಒಳಪಟ್ಟಿರ್ತಕ್ಕಂಥ ರಾಜ್ಯಗಳು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 6. ಮೊದಲ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳು. ಮರಾಠರು ಶಾ ಆಲಂನನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಿದ್ದು. ಕರ ಮತ್ತು ಅಲಹಾಬಾದ್ಗಳನ್ನು ಶಾ ಆಲಂ ಮರಾಠರಿಗೆ ನೀಡಿದ್ದು. ಪೇಶ್ವೆ ಮಾಧವರಾವ್ ನಿಧನವಾಗಿದ್ದು. ಪೇಶ್ವೆ ಸ್ಥಾನಕ್ಕಾಗಿ ಕಲಹ ಏರ್ಪಟ್ಟಿದ್ದು. ನೆಕ್ಸ್ಟು ರಘೋಬ ಬ್ರಿಟಿಷರ ಬೆಂಬಲವನ್ನು ಕೋರಿದ್ದು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 7. ಸಹಾಯಕ ಸೈನ್ಯ ಪದ್ಧತಿಯನ್ನು ವಿವರಿಸಿ. ಲಾರ್ಡ್ ವೆಲ್ಲೆಸ್ಲಿ ಇದನ್ನು ಜಾರಿಗೆ ತಂದನು. ಇದು ಜಾರಿಗೆ ಬಂದ ವರ್ಷ 1798. ಬ್ರಿಟಿಷರು ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಸೈನಿಕ ಒಪ್ಪಂದವೇ ಸಹಾಯಕ ಸೈನ್ಯ ಪದ್ಧತಿಯಾಗಿತ್ತು. ಹೈದರಾಬಾದ್ ಸಂಸ್ಥಾನ ಮೊದಲು ಈ ಒಂದು ಒಪ್ಪಂದವನ್ನು ಒಪ್ಪಿಕೊಂಡಿರ್ತಕ್ಕಂಥ ರಾಜ್ಯ. ಹೈದರಾಬಾದ್, ಮೈಸೂರು, ಔಧ್, ತಂಜಾವೂರು, ಮರಾಠ ಸಂಸ್ಥಾನ, ಆರ್ಕಾಟ್, ಪೂನಾ, ಬಿರಾರ್, ಗ್ವಾಲಿಯರ್ ಈ ನೀತಿಗೆ ಒಳಪಟ್ಟಿರ್ತಕ್ಕಂಥ ರಾಜ್ಯಗಳು. ನೆಕ್ಸ್ಟ್ ಕ್ವೆಶ್ಚನ್. 3ನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳು. ಬಾಜಿರಾಯ ಸಂಪೂರ್ಣವಾಗಿ ಸೋತು ಶರಣಾದನು. ಪೇಶ್ವೆ ಪದವಿ ಇಲ್ಲಿ ರದ್ದಾಯಿತು. ಆಮೇಲೆ ಬಾಜಿರಾಯನಿಗೆ ವಿಶ್ರಾಂತಿ ವೇತನವನ್ನು ಕೊಡಲಾಯಿತು. ಪ್ರತಾಪಸಿಂಹನನ್ನು ಸತಾರದ ಮರಾಠ ಮುಖಂಡನನ್ನಾಗಿಸಿದರು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 10. ಆಂಗ್ಲೋ ಸಿಖ್ ಯುದ್ಧಗಳನ್ನು ವಿವರಿಸಿ. ಬ್ರಿಟಿಷರಿಂದ ಪಂಜಾಬ್ ಆಕ್ರಮಿಸಲು ಸಂಚು ರೂಪಿಸಲಾಯಿತು. ಬ್ರಿಟಿಷ್ ಸೈನ್ಯಕ್ಕೂ ಪಂಜಾಬ್ ಸೈನ್ಯಕ್ಕೂ 1845ರಲ್ಲಿ ಯುದ್ಧವಾಯಿತು. ಪಂಜಾಬ್ ಸೈನ್ಯಕ್ಕೆ ಸೋಲಾಯಿತು. ಲಾಹೋರ್ ಒಪ್ಪಂದ ಏರ್ಪಟ್ಟಿತು. ಬ್ರಿಟಿಷ್ ರೆಸಿಡೆಂಟ್ ಪಂಜಾಬಿನ ಆಡಳಿತಗಾರನಾದನು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 11. 2ನೇ ಆಂಗ್ಲೋ ಮರಾಠ ಯುದ್ಧದ ಬಗ್ಗೆ. ಇದು 1803ರಿಂದ 1805ರವರೆಗೆ ನಡೆಯಿತು. ಮರಾಠ ಮನೆತನಗಳ ನಡುವಿನ ನಾಯಕರ ಸಂಘರ್ಷ ಇದಕ್ಕೆ ಕಾರಣವಾಯಿತು. ಹೋಳ್ಕರ್ನಿಂದ ಸಿಂಧಿಯಾ ಮತ್ತು ಪೇಶ್ವೆಗೆ ಸೋಲಾಯಿತು. ಪೇಶ್ವೆ ಬ್ರಿಟಿಷರೊಂದಿಗೆ ಬೆಸ್ಸಿನ್ ಒಪ್ಪಂದವನ್ನು ಮಾಡಿಕೊಂಡರು. ಪೇಶ್ವೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿದ. ಉಳಿದ ಮನೆತನಗಳು ಬ್ರಿಟಿಷರ ವಿರುದ್ಧ ಹೋರಾಡಿದವು. ಮರಾಠ ಮನೆತನಗಳಿಗೆ ಇಲ್ಲಿ ಸೋಲಾಯಿತು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 12. 3ನೇ ಆಂಗ್ಲೋ ಮರಾಠ ಯುದ್ಧದ ಬಗ್ಗೆ. ಇದು 1818ರಲ್ಲಿ ನಡೆಯಿತು. ಮರಾಠ ಮನೆತನಗಳು ತಮ್ಮ ಘನತೆ ಸ್ವಾತಂತ್ರ್ಯ ಉಳಿಸಿಕೊಳ್ಳಲು ಪ್ರಯತ್ನವನ್ನು ಮಾಡಿದವು. ಪೇಶ್ವೆ ಬ್ರಿಟಿಷರ ನಿಯಂತ್ರಣವನ್ನು ಮುಕ್ತಗೊಳಿಸಲು ಹವಣಿಸಿದ. 1817ರಲ್ಲಿ ಪೇಶ್ವೆಯಿಂದ ಪೂನಾ ರೆಸಿಡೆನ್ಸಿ ಮೇಲೆ ದಾಳಿಯಾಯಿತು. ನಾಗ್ಪುರದ ಅಪ್ಪ ಸಾಹೇಬ್ ಮತ್ತು ಹೋಳ್ಕರ್ ಸೈನ್ಯಕ್ಕೂ ಬ್ರಿಟಿಷರಿಂದ ಸೋಲಾಯಿತು. ಇನ್ನು ಬಾಜಿರಾಯ್, ಕೋರೆಗಾಂವ್ ಮತ್ತು ಆಪ್ಟಿ ಯುದ್ಧಗಳಲ್ಲಿ ಆತ ಸೋತ. ಇನ್ನು ನೆಕ್ಸ್ಟ್ ಲೆಸನ್ ಸ್ವಾತಂತ್ರ್ಯೋತ್ತರ ಭಾರತ. ಸ್ವಾತಂತ್ರ್ಯ ನಂತರ ಭಾರತ ಎದುರಿಸಿದ ಸಮಸ್ಯೆಗಳು ಯಾವುವು? ಇವುಗಳು ಈಸಿಯಾಗಿರ್ತವೆ. ನಿರಾಶ್ರಿತರ ಸಮಸ್ಯೆ, ಮತೀಯ ಗಲಭೆಗಳು ಅಂದರೆ ಕಮ್ಯುನಲ್ ರೈಟ್ಸ್, ನಂತರ ಹೊಸ ಸರ್ಕಾರದ ರಚನೆಗಳು,
ದೇಶೀಯ ಸಂಸ್ಥಾನಗಳ ವಿಲೀನೀಕರಣ, ನಂತರ ಭಾಷಾವಾರು ರಾಜ್ಯಗಳ ರಚನೆ. ಕ್ವೆಶ್ಚನ್ ನಂಬರ್ 2, ಗೋವಾ ಪೋರ್ಚುಗೀಸರಿಂದ ಹೇಗೆ ಮುಕ್ತಗೊಳಿಸಲಾಯಿತು? ಭಾರತಕ್ಕೆ ಸೇರಬೇಕೆಂದು ನಿರಂತರ ಚಳವಳಿಗಳು ನಡೆದವು. ಆಮೇಲೆ ಪೋರ್ಚುಗೀಸರಿಂದ ಚಳವಳಿ ದಮನ ಮಾಡ್ತಕ್ಕಂಥ ಪ್ರಯತ್ನಗಳು ನಡೆದವು. 1955ರಲ್ಲಿ ಸತ್ಯಾಗ್ರಹಿಗಳಿಂದ ವಿಮೋಚನಾ ಹೋರಾಟವನ್ನು ನಡೀತು. ನಂತರ ಭಾರತದ ಸೈನ್ಯದ ಮಧ್ಯಪ್ರವೇಶವಾಯಿತು. 1961ರಲ್ಲಿ ಗೋವಾ ಭಾರತಕ್ಕೆ ವಿಲೀನಗೊಂಡಿತು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 3, ಜುನಾಗಢ್ ಭಾರತದಲ್ಲಿ ವಿಲೀನಗೊಂಡ ಬಗೆಯನ್ನು ವಿವರಿಸಿ ಅಂತ ಕೇಳಿದರೆ, ಜುನಾಗಢ ನವಾಬ ಪಾಕಿಸ್ತಾನಕ್ಕೆ ಸೇರಲು ಇಚ್ಛಿಸಿದ. ನವಾಬನ ವಿರುದ್ಧ ಪ್ರಜೆಗಳು ಬೀದಿಗಿಳಿದರು. ನವಾಬ ರಾಜ್ಯ ಬಿಟ್ಟು ಪಲಾಯನ ಮಾಡಿದ. ದಿವಾನರ ಮನವಿಯಂತೆ ಸೈನ್ಯವನ್ನು ರವಾನಿಸಲಾಯಿತು. 1949ರಲ್ಲಿ ಜುನಾಗಢ ಭಾರತ ಒಕ್ಕೂಟಕ್ಕೆ ಸೇರ್ಪಡೆಯಾಯಿತು. ಪ್ರಶ್ನೆ ಸಂಖ್ಯೆ 4, ಭಾರತದ ಒಕ್ಕೂಟಕ್ಕೆ ಹೈದರಾಬಾದ್ ಹೇಗೆ ವಿಲೀನವಾಯಿತು? ನಿಜಾಮ ಸ್ವತಂತ್ರವಾಗಿ ಉಳಿಯಲು ನಿರ್ಧರಿಸಿದ. ಭಾರತಕ್ಕೆ ಸೇರಲು ನಿರಾಕರಿಸಿದ. ಕಮ್ಯುನಿಸ್ಟರ ನೇತೃತ್ವದಲ್ಲಿ ತೆಲಂಗಾಣದಲ್ಲಿ ಹೋರಾಟವನ್ನು ಮಾಡಿದ. ರೈತರ ಸಶಸ್ತ್ರ ಹೋರಾಟವನ್ನು ನಡೆಸಲಾಯಿತು. ರಜಾಕರ ವಿರುದ್ಧ ಜನತೆಯಲ್ಲಿ ವ್ಯಾಪಕ ಪ್ರತಿರೋಧ ಉಂಟಾಯಿತು. ಭಾರತದ ಸೈನ್ಯದ ಮಧ್ಯಪ್ರವೇಶವಾಯಿತು. 1948ರಲ್ಲಿ ಭಾರತಕ್ಕೆ ಹೈದರಾಬಾದ್ ವಿಲೀನವಾಯಿತು. ಕ್ವೆಶ್ಚನ್ ನಂಬರ್ 5, ಪಾಂಡಿಚೇರಿಯನ್ನು ಫ್ರೆಂಚರಿಂದ ವಿಮುಕ್ತಿಗೊಳಿಸಿದ ರೀತಿ. ಪಾಂಡಿಚೇರಿ, ಕರೈಕಲ್, ಮಾಹೆ, ಚಂದ್ರನಗರ ಮೇಲೆ ಫ್ರೆಂಚರ ಹಿಡಿತ ಜಾಸ್ತಿ ಇತ್ತು. ಭಾರತಕ್ಕೆ ಸೇರಬೇಕೆಂದು ಕಾಂಗ್ರೆಸ್, ಕಮ್ಯುನಿಸ್ಟರು, ಇತರೆ ಸಂಘಟನೆಗಳಿಂದ ಹೋರಾಟವಾಯಿತು. 1954ರಲ್ಲಿ ಭಾರತಕ್ಕೆ ಸೇರ್ಪಡೆಯಾಯಿತು. 1962ರಲ್ಲಿ ಪಾಂಡಿಚೇರಿ ಕೇಂದ್ರಾಡಳಿತ ಪ್ರದೇಶವಾಯಿತು. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 6, ಭಾರತದಲ್ಲಿ ಕಾಶ್ಮೀರದ ವಿಲೀನದ ಬಗ್ಗೆ ಪ್ರಶ್ನೆಯನ್ನು ಕೇಳಿದರೆ, ರಾಜಾ ಹರಿಸಿಂಗ್ ಸ್ವತಂತ್ರವಾಗಿ ಉಳಿಯಲು ನಿರ್ಧರಿಸಿದ. ಪಾಕಿಸ್ತಾನದಿಂದ ಮುಸ್ಲಿಂ ಬುಡಕಟ್ಟು ಜನರನ್ನು ದಾಳಿ ಮಾಡುವಂತೆ ಪ್ರಚೋದನೆ ಮಾಡಲಾಯಿತು. ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದಿಂದ ಭಾರತಕ್ಕೆ ಸೇರಲು ಒಂದು ಹೋರಾಟವನ್ನು ನಡೆಸಲಾಯಿತು. ರಾಜಾ ಹರಿಸಿಂಗ್ನಿಂದ ಭಾರತಕ್ಕೆ ಸೇರಲು ಮನವಿ ಬಂತು. ಕಾಶ್ಮೀರ ಕೆಲವು ಷರತ್ತುಗಳೊಂದಿಗೆ ಭಾರತದಲ್ಲಿ ವಿಲೀನವಾಯಿತು. ಕಾಶ್ಮೀರದ ಒಂದು ಭಾಗ ಪಾಕಿಸ್ತಾನದಲ್ಲಿದೆ. ಇದನ್ನು POK ಅಂತ ಕರೀತಾರೆ. ನೆಕ್ಸ್ಟು 1949ರಲ್ಲಿ ವಿಶ್ವಸಂಸ್ಥೆಯಿಂದ ಕದನ ವಿರಾಮ ಘೋಷಿಸಲಾಯಿತು. ಇನ್ನು ಭಾಷಾವಾರು ರಾಜ್ಯಗಳ ರಚನೆ ಬಗ್ಗೆ ಪ್ರಶ್ನೆ ಕೇಳಿದರೆ, ದೇಶಾದ್ಯಂತ ಭಾಷಾವಾರು ರಾಜ್ಯಗಳ ರಚನೆಗೆ ಕೂಗು ಜೋರಾಯಿತು. ಭಾಷೆ ಆಧರಿಸಿ ಭೌಗೋಳಿಕ ಗಡಿ ಗುರುತಿಸಬೇಕೆಂದು ಒತ್ತಾಯಿಸಲಾಯಿತು. ವಿಶಾಲಾಂಧ್ರ ರಚಿಸಬೇಕೆಂದು ಪೊಟ್ಟಿ ಶ್ರೀರಾಮುಲು ಅವರಿಂದ 1952ರಲ್ಲಿ 58 ದಿನಗಳ ಉಪವಾಸ ಮಾಡಿ ಅಸುನೀಗಿದರು. 1953ರಲ್ಲಿ ಮೊದಲ ಭಾಷಾವಾರು ರಾಜ್ಯವಾಗಿ ಆಂಧ್ರ ರಚನೆಯಾಯಿತು. 1953ರಲ್ಲಿ ರಾಜ್ಯ ಪುನರ್ವಿಂಗಡನಾ ಆಯೋಗ ರಚಿಸಲಾಯಿತು. ಅಧ್ಯಕ್ಷರು ಫಜಲ್ ಅಲಿ, ಸದಸ್ಯರು KM ಫನಿಕರ್, HN ಕುಂಜರು. 1956ರಲ್ಲಿ ರಾಜ್ಯ ಪುನರ್ವಿಂಗಡನಾ ಕಾನೂನು ಜಾರಿಗೆ ಬಂತು. ಭಾರತವು ನಿರಾಶ್ರಿತರ ಸಮಸ್ಯೆ ಎದುರಿಸಿದ ಬಗ್ಗೆ ಪ್ರಶ್ನೆ ಕೇಳಿದರೆ, ಪಾಕಿಸ್ತಾನದಿಂದ ಲಕ್ಷಾಂತರ ಜನ ಭಾರತಕ್ಕೆ ವಲಸೆ ಬಂದರು. ನಿರಾಶ್ರಿತರಿಗೆ ವಸತಿ, ಉದ್ಯೋಗ, ಭೂಮಿ, ಶಿಕ್ಷಣ, ಆರೋಗ್ಯ, ಸಾಮಾಜಿಕ ವಾತಾವರಣ ನಿರ್ಮಿಸುವ ಮೂಲಕ ಇದನ್ನು ಬಗೆಹರಿಸಲಾಯಿತು. ಇನ್ನು ಹೊಸ ಸರ್ಕಾರದ ರಚನೆ ಬಗ್ಗೆ ಪ್ರಶ್ನೆ ಕೇಳಿದರೆ, 1947ರಲ್ಲಿ ಆಗಸ್ಟ್ 15ರಂದು ನಮಗೆ ತಾತ್ಕಾಲಿಕ ಸ್ವಾತಂತ್ರ್ಯ ರಚನೆ ಸಿಕ್ತು. ನಂತರ ಮೌಂಟ್ ಬ್ಯಾಟನ್ ಭಾರತದ ಗವರ್ನರ್ ಜನರಲ್ ಆಗಿದ್ದರು. ಜವಾಹರ್ಲಾಲ್ ನೆಹರು ಭಾರತದ ಪ್ರಧಾನಿಯಾದರು. ಅಂಬೇಡ್ಕರ್ ಅವರು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾದರು. 1950 ಜನವರಿ 26ರಂದು ನಮ್ಮ ಸಂವಿಧಾನ ಜಾರಿಗೆ ಬಂತು. ನೆಕ್ಸ್ಟು ಸಾಮಾಜಿಕ ಸವಾಲುಗಳು ಒಂದು ಲೆಸನ್ನಿಂದ ಭಾರತ ಎದುರಿಸ್ತಕ್ಕಂಥ ಸಾಮಾಜಿಕ ಸವಾಲುಗಳು ಯಾವುವು ಅಂತ ಪ್ರಶ್ನೆ ಕೇಳಿದರೆ, ಬಡತನ, ಬಾಲಕಾರ್ಮಿಕತೆ, ಬಾಲ್ಯ ವಿವಾಹ, ವರದಕ್ಷಿಣೆ, ನಿರುದ್ಯೋಗ, ಹೆಣ್ಣು ಭ್ರೂಣ ಹತ್ಯೆ, ಶಿಶು ಹತ್ಯೆ ಮುಂತಾದವುಗಳು. ಇನ್ನು ಬಾಲಕಾರ್ಮಿಕತೆ ಅಂದರೆ ಮಕ್ಕಳಲ್ಲಿ ದುಡಿಮೆ ಇರಲಿಕ್ಕೆ ಕಾರಣಗಳು. ಭಾರತದಲ್ಲಿ ಕಡು ಬಡತನವಿದೆ, ಕೌಟುಂಬಿಕ ಕಲಹಗಳಿವೆ, ಅನಕ್ಷರತೆ, ಲಾಭಕೋರ್ತನ, ಬಾಲ್ಯ ವಿವಾಹ, ವಿಚ್ಛೇದನ ಇಂಥವುಗಳು ಬಾಲಕಾರ್ಮಿಕತೆಗೆ ಕಾರಣಗಳಾಗಿವೆ. ಇನ್ನು ಬಾಲಕಾರ್ಮಿಕತೆಯಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು: ದೈಹಿಕ ಮಾನಸಿಕ ಹಿಂಸೆ ಆಗ್ತದೆ ಮಕ್ಕಳಿಗೆ, ಅನಾರೋಗ್ಯ, ಪೌಷ್ಟಿಕ ಆಹಾರದ ಕೊರತೆ ಉಂಟಾಗ್ತದೆ, ವೈದ್ಯಕೀಯ ಸೌಲಭ್ಯಗಳ ಕೊರತೆ, ಆಮೇಲೆ ಒತ್ತಾಯದ ದುಡಿಮೆ, ಶಿಕ್ಷಣದಿಂದ ವಂಚಿತರಾಗ್ತಾರೆ. ಆನಂತರ ಬಾಲ್ಯ ವಿವಾಹಕ್ಕೆ ಕಾರಣಗಳು: ಲಿಂಗ ತಾರತಮ್ಯ, ಅನಕ್ಷರತೆ, ಬಾಲಕಾರ್ಮಿಕತೆ, ಮಕ್ಕಳ ಸಾಗಾಣಿಕೆ ಮತ್ತು ಮಾರಾಟ, ಬಡತನ, ಕಾನೂನಿನ ಕನಿಷ್ಠ ಮಟ್ಟದ ಅನುಷ್ಠಾನ. ಇನ್ನು ಬಾಲ್ಯ ವಿವಾಹದ ದುಷ್ಪರಿಣಾಮಗಳು: ಮಕ್ಕಳ ಬೆಳವಣಿಗೆ ಕುಂಠಿತವಾಗ್ತದೆ, ಮಕ್ಕಳ ಮೇಲೆ ದೌರ್ಜನ್ಯವಾಗ್ತದೆ, ರಕ್ತಹೀನತೆ, ಅನಾರೋಗ್ಯ, ಗರ್ಭಪಾತ, ವಿಧವೆಯಾಗುವ ಸಂಭವ ಹೆಚ್ಚಾಗಿರುತ್ತದೆ. ಬಾಲ್ಯ ವಿವಾಹಕ್ಕೆ ಪರಿಹಾರ ಉಪಾಯಗಳು ಯಾವುವು? ಶೈಕ್ಷಣಿಕ ಅಭಿವೃದ್ಧಿ ಕಾರ್ಯಕ್ರಮಗಳ ಅನುಷ್ಠಾನ, ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಒತ್ತು ನೀಡುವುದು,
ಬಾಲಕಿಯರ ಬಲವರ್ಧನೆ ಮತ್ತು ಸಬಲೀಕರಣ, ಬಾಲ್ಯ ವಿವಾಹ ನಡೆದರೆ ದೂರು ನೀಡುವುದು, ಬಾಲ್ಯ ವಿವಾಹವನ್ನು ಖಂಡಿಸುವುದು, ಕಠಿಣ ಶಿಕ್ಷೆಯನ್ನು ನೀಡುವುದು. ನೆಕ್ಸ್ಟ್, ವರದಕ್ಷಿಣೆಯ ದುಷ್ಪರಿಣಾಮಗಳು. ಸ್ತ್ರೀಯರ ಸ್ವಾಭಿಮಾನ ಮತ್ತು ಗೌರವ ಕುಗ್ಗಿಸುತ್ತದೆ, ಕೌಟುಂಬಿಕ ಕಲಹಗಳನ್ನುಂಟು ಮಾಡುತ್ತದೆ, ಸ್ತ್ರೀ ಪುರುಷರ ನಡುವೆ ಒಡಕುಂಟು ಮಾಡುತ್ತದೆ, ಅನೈತಿಕತೆ ಮತ್ತು ಕ್ರೌರ್ಯ ಹೆಚ್ಚುತ್ತದೆ, ಹೆಣ್ಣು ಭ್ರೂಣ ಹತ್ಯೆ, ಶಿಶು ಹತ್ಯೆ ಸಂಭವವಾಗುತ್ತದೆ, ವಿವಾಹ ವಿಚ್ಛೇದನ ಹೆಚ್ಚಳವಾಗುತ್ತದೆ. ವರದಕ್ಷಿಣೆಯ ಸಮಸ್ಯೆಗೆ ಪರಿಹಾರೋಪಾಯಗಳು. ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿ 1961. ಆಮೇಲೆ ಜನಜಾಗೃತಿಯನ್ನು ಉಂಟು ಮಾಡಬೇಕು, ಅಂತರ್ಜಾತಿ ವಿವಾಹವನ್ನು ಮಾಡಬೇಕು, ಪ್ರಚಾರ ಮಾಧ್ಯಮಗಳು ಮೂಲಕ ಜಾಗೃತಿ ಮಾಡಬೇಕು, ಮಹಿಳಾ ಸಂಘಟನೆಗಳ ಮೂಲಕ ಜಾಗೃತಿ ಉಂಟು ಮಾಡಬೇಕು, ಕಠಿಣ ಶಿಕ್ಷೆಯನ್ನು ನೀಡಬೇಕು. ಇನ್ನು ಹೆಣ್ಣು ಭ್ರೂಣ ಹತ್ಯೆಯ ಪರಿಣಾಮಗಳು. ಲಿಂಗಾನುಪಾತದಲ್ಲಿ ಏರುಪೇರು, ಲಿಂಗ ತಾರತಮ್ಯ, ಸ್ತ್ರೀಯರ ಸ್ಥಾನಮಾನ ಅಪಮೂಲ್ಯೀಕರಣ, ಅಪರಾಧಗಳಿಗೆ ದಾರಿ ಮಾಡಿಕೊಡುತ್ತದೆ. ಇನ್ನು ಹೆಣ್ಣು ಭ್ರೂಣ ಹತ್ಯೆಗೆ ಕಾರಣಗಳು: ಬಡತನ, ವರದಕ್ಷಿಣೆ ಭೀತಿ, ಅನಕ್ಷರತೆ, ಅಜ್ಞಾನ, ಸ್ತ್ರೀ ವಿರೋಧಿ ನಿಲುವು, ಗಂಡು ಮಗುವಿನ ಬಯಕೆ. ಇನ್ನು ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಕಾಯ್ದೆ. ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆಯಲು 2012ರಲ್ಲಿ ಫೋಕ್ಸೋ ಕಾಯ್ದೆಯನ್ನು ತರಲಾಗಿದೆ. 18 ವರ್ಷದೊಳಗಿನ ಮಗುವಿಗೆ ಯಾವುದೇ ಮಗುವಿಗೆ ಲೈಂಗಿಕ ಉದ್ದೇಶದಿಂದ ಶೋಷಣೆ, ಹಿಂಸೆ, ದೌರ್ಜನ್ಯ, ಹಲ್ಲೆ ನಡೆಸಿದರೆ ಅಪರಾಧ ಈ ಕಾನೂನಡಿ ಕಠಿಣ ಶಿಕ್ಷೆಯನ್ನು ನೀಡಲಾಗುತ್ತದೆ. ಈ ಸಮಾಜ ವಿಜ್ಞಾನದ PDF ಬೇಕಾಗಿದ್ದಲ್ಲಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಭ್ಯ ಇದೆ, ಆಸಕ್ತರು ಅದನ್ನು ಪಡೆದುಕೊಳ್ಬೋದು.